ಇಡೀ ದೇಶದ ಅಸ್ಮಿತೆಯ ಭಾಗವಾಗಿರ್ತಕ್ಕಂಥ, ಪ್ರಜ್ಞೆಯ ಭಾಗವಾಗಿರ್ತಕ್ಕಂಥ ರಾಮ ಮಂದಿರದ ಹಣ ಲೂಟಿ, ಅದು ಯಾರೋ ಹೊರಗಿನ ಕಳ್ಳರು ಬಂದು ಲೂಟಿ ಮಾಡಿದ್ದಲ್ಲ. ಆ ಡಕಾಯಿತಿಯನ್ನು ನಡೆಸಿದ್ದು ಯಾರು ಅಂತಂದ್ರೆ ಒಳಗಿನವರೇ. ಯಾರನ್ನ ಟ್ರಸ್ಟಿಗಳನ್ನಾಗಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಆದಿತ್ಯನಾಥ್ ಅವರು RSSನ ಸೂಚನೆಯ ಆಧಾರದ ಮೇರೆಗೆ, ಯಾಕೆಂದ್ರೆ ಕರ್ನಾಟಕದ ಒಬ್ಬ ಗೋಪಾಲ್ ರಾವ್ ಅಂತ ಇದ್ದಾರೆ, ಅವರು RSSನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದವರು. ಅವರನ್ನು ಒಳಗೊಂಡಂತೆ ವಿನಯ್ ಕುಮಾರ್ ಸೊರಕೆ ಅವರು ಪ್ರಸ್ತಾಪ ಮಾಡಿದ್ರಿಂದ ಚಂಪತ್ ರಾಯ್ ಇವರೆಲ್ಲರೂ ಸಹಿತ RSS ಮತ್ತು BJPಯ ಕಾರ್ಯಕರ್ತರು, ಪದಾಧಿಕಾರಿಗಳು, ಬೆಂಬಲಿಗರು. ಈ ತಂಡ ಏನು ಹಣ ಡಕಾಯಿತಿಯನ್ನು ಮಾಡಿದೆ, ಬಂಗಾರ, ಬೆಳ್ಳಿ, ನಗದು. ಸೊ ವಿಶೇಷವಾಗಿ ಈಗ ಕಾಂಗ್ರೆಸ್ ಪಕ್ಷ ಜನರ ಎದುರುಗಡೆ ಈ ವಿಚಾರವನ್ನು ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದೆ ಅಂದ್ರೆ, 1989ನೇ ಇಸ್ವಿಯಿಂದ ಬಿಜೆಪಿಗೆ ಮತ್ತು RSSಗೆ ರಾಮಧ್ಯಾನ ಪ್ರಾರಂಭ ಆಗಿದೆ. 1989ನೇ ಇಸ್ವಿ. ಅದಕ್ಕಿಂತ ಪೂರ್ವದಲ್ಲಿ ಈ ದೇಶದಲ್ಲಿ ಭಾರಿ ದೊಡ್ಡ ರಾಮಭಕ್ತಿಯ ಒಂದು ಪರಂಪರೆ ಇತ್ತು. ಆಗೆಲ್ಲ ರಾಮಭಕ್ತಿಯ ಜಪ ನಮ್ದು ಏನು ಅಂತಂದ್ರೆ, ಭಜನೆ ಏನು ಅಂದ್ರೆ ಶ್ರೀರಾಮ ಜಯರಾಮ ಜಯ ಜಯ ರಾಮ. ಇವರು ಅದನ್ನ ಘೋಷಣೆಯನ್ನ ತಂದ್ರು. ಜೈ ಶ್ರೀರಾಮ್ ಎನ್ನುವ ಘೋಷಣೆ ಜೊತೆಗೆ 89ನೇ ಇಸ್ವಿಯಿಂದ ಇವರಿಗೆ ರಾಮನ ನೆನಪಾಯ್ತು. 89ನೇ ಇಸ್ವಿಯ ರಾಮನ ನೆನಪಾದಾಗಲೆಲ್ಲ ಎಲ್ಲ ರಾಜಕೀಯ ಪಕ್ಷಗಳು, ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಅನ್ನು ಸೇರ್ಕೊಂಡಂತೆ ಹೇಳ್ತಾ ಇದ್ದದ್ದೇನು ಅಂದ್ರೆ, ವಿವಾದ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದ ಅಂತಿಮ ತೀರ್ಪಿನ ನಂತರ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳೋಣ ಅಂತ. ಯಾರು ಈ ವಿಚಾರವನ್ನು ಬಿಟ್ಟು ಬೇರೆ ಏನು ಮಾತಾಡಿಲ್ಲ ಯಾರು. ಆದರೆ ಎಲ್ಲ ರಾಜಕೀಯ ಪಕ್ಷಗಳನ್ನು ಸಹಿತ, ಅವರ ಮಿತ್ರ ಪಕ್ಷಗಳ ಕೆಲವನ್ನು ಹೊರತುಪಡಿಸಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಭಾರಿ ದೊಡ್ಡ ಮಟ್ಟದ ರಾಮನ ವಿರೋಧಿಗಳು ಎನ್ನುವ ರೀತಿಯ ಬಿಂಬಿಸುವ ಪ್ರಯತ್ನವನ್ನ ಮಾಡಿ, ಒಂದು ರಾಜಕೀಯ ಪಕ್ಷದ ಸಿಂಬಲ್ ಅನ್ನ, ಬಿಜೆಪಿಯವರ ಕಮಲದ ಗುರುತನ್ನ ಅಡ್ವಾಣಿಯವರ ರಥಯಾತ್ರೆಯ ಎರಡು ದಿಕ್ಕಿನಲ್ಲಿ ಹಾಕಿ, RSSನ ಧ್ವಜವನ್ನ ಮತ್ತು ಬಿಜೆಪಿ ಧ್ವಜವನ್ನ ಒಟ್ಟಿಗೆ ಕಟ್ಟಿ ಮೆರವಣಿಗೆಯನ್ನ ಮಾಡಿ, ಸೋಮನಾಥ್ ಸೆ ಅಯೋಧ್ಯೆ ತಕ್. ಸೊ ಸೋಮನಾಥ ಮಂದಿರದ ಪುನರ್ನಿರ್ಮಾಣ ಆದಾಗ ಅದನ್ನು ಉದ್ಘಾಟನೆ ಮಾಡಿದ್ದು ಆಗಿನ ರಾಷ್ಟ್ರಪತಿಗಳಾದಂಥ ಶ್ರೀ ಬಾಬು ರಾಜೇಂದ್ರ ಪ್ರಸಾದ್ ಅವರು. ರಾಮ ಮಂದಿರದ ಉದ್ಘಾಟನೆ ಆಗಲಿಕ್ಕೆ ಕಾರಣ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇರೆಗಿರುವ ದೇಶದ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿನ ನಂತರ ಏನು ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ, ಅವಾಗ ಸಹಿತ ಈ ದೇಶದಲ್ಲಿ ಒಬ್ಬ ರಾಷ್ಟ್ರಪತಿಯಾಗಿ, ಅದರಲ್ಲೂ ಒಬ್ಬ ಮಹಿಳಾ ರಾಷ್ಟ್ರಪತಿಯಾಗಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇದ್ರು. ಸೊ ಅಯೋಧ್ಯೆಯಿಂದ, ಸೋಮನಾಥದಿಂದ ಅಯೋಧ್ಯೆಯವರೆಗೆ ಹೋಗಿರ್ತಕ್ಕಂಥ ಯಾತ್ರೆಯ ಭಾಗ ಅಂತ ಹೇಳಿ ಅದರ ಉದ್ಘಾಟನೆಯನ್ನ ಕ್ರೆಡಿಟ್ ಅನ್ನು ತೆಗೆದುಕೊಂಡಂತ ಪ್ರಧಾನಮಂತ್ರಿಗಳು ಉದ್ದೇಶಪಟ್ಟು ಅವತ್ತು ಸ್ವರ್ಗೆ ಅವರು ಹೇಳಿದಂತೆ ರಾಜಕೀಯದ ಕ್ರೆಡಿಟ್ ಮೈಲೇಜ್ ಅನ್ನು ತಗೊಳ್ಬೇಕು ಅನ್ನೋ ಏಕಮಾತ್ರ ಉದ್ದೇಶದಿಂದ ದ್ರೌಪದಿ ಮುರ್ಮುವನ್ನ ಹೊರಗಿಟ್ಟು ಆ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ರು.